Hello everyone, welcome back to the third episode of the Christmas series. I hope you have watched the first two parts, and today we have Sister Sushila C. Gowder. She's a friend of my aunt and she's working as a teacher in Basel Mission Girls High School, Hubli. Today's message is such a wonderful message, and the sister has sent a particular message which I'm going to read now. This shows that she has such a wonderful heart for God. So she has sent, I want to teach people what God has put in my heart. I want people to know, learn the kingdom things and grow, stand firm in the word and in prayer. Wow, this is such an encouragement to all of us, and I wish you all a wonderful time today. Just go ahead and enjoy the message. ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸೋಳಾಗಿದ್ದೇನೆ. ಈ ಕ್ರಿಸ್ತ ಜಯಂತಿಯ ಒಂದು ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯ ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದ ಪ್ರಾರಂಭದ ವಾಕ್ಯ. ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಇಲ್ಲಿ ಪ್ರವಾದಿಯ ಮೂಲಕ ದೇವರು ಯೇಸು ಸ್ವಾಮಿಯ ಒಂದು ಜನನದ ಬಗ್ಗೆ, ಯೇಸು ಸ್ವಾಮಿ ಮೆಸ್ಸಿಯನ ಬಗ್ಗೆ ಅಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಇವತ್ತು ನಾವು ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಿರುವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದನು ಅನ್ನುವಂಥ ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋದು ಬಹಳಷ್ಟು ಅವಶ್ಯವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಅಲ್ಲಿ ದೇವರು ಗಬ್ರಿಯೇಲ್ ದೂತನ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ, ಮರಿಯಳು ಪವಿತ್ರಾತ್ಮನಿಂದ ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು. ಇವತ್ತು ಯೇಸು ಕ್ರಿಸ್ತನ ಜನರಾಗಿರುವಂಥ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಮನುಷ್ಯರಾದಂಥ ನಾವು ಅನೇಕ ವಿಧವಾದಂಥ ಪಾಪಗಳನ್ನು ದೇವರ ವಿರುದ್ಧವಾಗಿ ಮಾಡುತ್ತಿರುವಾಗ ನಮ್ಮನ್ನು ಅತಿಶಯವಾಗಿ ಪ್ರೀತಿಸುತ್ತಿರುವಂಥ ಯೇಸು ನಿತ್ಯತ್ವಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ. ಆದ್ದರಿಂದ ಇವತ್ತು ನಮ್ಮಲ್ಲಿ ಪಾಪ ಇಲ್ಲೆಂಬುದಾಗಿ ನಾವು ಹೇಳಿಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಆತನಿಂದ ರಕ್ಷಣೆಯನ್ನು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಇನ್ನು 2ನೇದಾಗಿ ರೋಗಗಳ ಭಯದಿಂದ ನಮಗೆ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಯೇಸು ಈ ಲೋಕದಲ್ಲಿ ಆತನು ಸೇವೆ ಮಾಡುವಂಥ ಸಮಯದಲ್ಲಿ ನಾನಾ ವಿಧವಾದಂಥ ರೋಗಗಳಿಂದ ವ್ಯಾಧಿಗಳಿಂದ ಪೀಡಿತರಾದಂಥ ಜನರನ್ನು ಸ್ವಸ್ಥ ಮಾಡಿದನೆಂಬುದಾಗಿ ನಾವು 4 ಸುವಾರ್ತೆಗಳನ್ನು ನೋಡುವರಾಗಿದ್ದೇವೆ. ಯೆಶಾಯ 53:3 ಮತ್ತು 5ರಲ್ಲಿ ನಾವು ನೋಡ್ತೇವೆ, ಆತನು ವ್ಯಾಧಿ ಪೀಡಿತನಾಗಿದ್ದನು, ಆತನ ಬಾಸುಂಡೆಗಳಿಂದ ನಮಗೆ ಬಿಡುಗಡೆ ಆಯಿತು. ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಆತನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಇವತ್ತು ಎಲ್ಲ ರೋಗಗಳ ಭಯದಿಂದ ನಮಗೆ ಆತನ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತು ಯಾವುದೇ ಒಂದು ರೋಗದಿಂದ ಬಳಲುತ್ತಿರುವಂಥ ನಾವುಗಳು, ಪ್ರಿಯ ಸಹೋದರ ಸಹೋದರಿ, ಅದರ ವಿಷಯದಲ್ಲಿ ನಾವು ಚಿಂತೆ ಭಯಪಡೋದು ಬೇಡ. ಯಾಕಂದರೆ ಈಗಾಗಲೇ ಯೇಸು ಸ್ವಾಮಿ ಆ ಎಲ್ಲ ನಮ್ಮ ರೋಗಗಳನ್ನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಅದರಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿರುವಾಗ ಬಿಡುಗಡೆ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಇನ್ನು 3ನೇದಾಗಿ ಕಡೆಯದಾಗಿ ನಾವು ಯಾವುದೇ ವಿಧವಾದಂಥ ಭಯದಲ್ಲಿ ನಮ್ಮ ಜೀವಿತವನ್ನು ಜೀವಿಸುವುದು ಬೇಡ. ಯಾಕಂದರೆ ಭಯ ನಮ್ಮನ್ನು ಕಾಲ ಬರೋದಕ್ಕಿಂತ ಪೂರ್ವದಲ್ಲೇ ನಮ್ಮನ್ನು ಕೊಲ್ಲುವಂಥದ್ದಾಗಿದೆ. ಯೋಬ 3:25 ಹೇಳ್ತದೆ, ನೀನು ಯಾವ ವಿಷಯದಲ್ಲಿ ಭಯಪಡ್ತೀಯೋ ಅದು ನಿನಗೆ ಸಂಭವಿಸುವುದು ಎಂಬುದಾಗಿ. ಹಾಗಾದರೆ ಇವತ್ತು ಮಕ್ಕಳ ವಿಷಯದಲ್ಲಿ, ಅವರ ಭವಿಷ್ಯತ್ತಿನ ವಿಷಯದಲ್ಲಿ ನಾವು ಭಯಪಡುವುದು ಬೇಡ. ನಮ್ಮ ಮುಪ್ಪಿನ ವಿಷಯದಲ್ಲಿ ಭಯಪಡುವುದು ಬೇಡ. ನಮ್ಮ ಉದ್ಯೋಗದ ವಿಷಯದಲ್ಲಿ ನಾವು ಭಯಪಡುವುದು ಬೇಡ. ನಮ್ಮ ಆರ್ಥಿಕ ಪರಿಸ್ಥಿತಿ ವಿಷಯದಲ್ಲಿ ಭಯಪಡುವುದು ಬೇಡ. ಯಾವುದೇ ವಿಧವಾದಂಥ ಭಯಕ್ಕೆ ನಾವು ಎಡೆ ಮಾಡಿಕೊಡುವುದು ಬೇಡ. ಯಾಕಂದರೆ ಯೇಸುವಿನ ವಿಷಯದಲ್ಲಿ ನಮಗೆ ನಂಬಿಕೆ ಇರುವಾಗ ನಮಗೆ ಯಾವುದೇ ರೀತಿಯಂಥ ಭಯ ಇರುವುದಿಲ್ಲ. ಭಯ ಅನ್ನೋದಾದರೆ ಒಂದು ವಿಧವಾಗಿ ಯೇಸುವಿನ ವಿಷಯದಲ್ಲಿ ನಾವು ಸಂಶಯ ಪಟ್ಟಂತೆ. ಹಾಗಾದರೆ ಅಪನಂಬಿಕೆ ಅದು ನಂಬಿಕೆ ವಿರುದ್ಧವಾಗಿರುವಾಗ ಇವತ್ತು ನೀನು ಯೇಸು ಸ್ವಾಮಿಯನ್ನು ನಾವು ನಂಬಿರುವಾಗ ನಾವು ಭವಿಷ್ಯದ ವಿಷಯದಲ್ಲಿ ಯಾವುದೇ ನಮ್ಮ ಜೀವನದ ಯಾವುದೇ ಭಾಗದ ವಿಷಯದಲ್ಲಿ ಭಯಪಡುವುದು ಬೇಡ.
ಚಿಕ್ಕ ಹಿಂಡೆ ಭಯ ಪಡಬೇಡ, ಬಳಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇವತ್ತು ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಿರುವಂಥ ನಾವುಗಳು 3 ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ರೋಗ ವ್ಯಾಧಿಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಎಲ್ಲ ರೀತಿಯಾದಂಥ ಭಯಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಆತನು ಬಂದನು. ಹಾಗಾದರೆ ಈ ಒಂದು ಸಮಯದಲ್ಲಿ ನಾವು ಒಂದನ್ನು ಪ್ರಾರ್ಥನೆ ಮಾಡೋಣ. ದೇವರೇ, ಬಿಡುಗಡೆ ನಾಯಕನಾಗಿ ನನಗೆ ಬಿಡುಗಡೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವಾಗ ಈ ವರ್ಷದಲ್ಲಿ ಸ್ವಾಮಿ ಕರ್ತನೆ, ಇಂದಿನಿಂದ ಈ ನೂತನ ವರ್ಷದಲ್ಲಿ ನಾನು ಬಿಡುಗಡೆಯಿಂದ ಬಿಡುಗಡೆಗೂ, ಆಶೀರ್ವಾದದಿಂದ ಆಶೀರ್ವಾದಕ್ಕೂ, ಮಹಿಮೆಯಿಂದ ಮಹಿಮೆಗೂ ನಾನು ನಡೆಯುವಂತೆ ಯೇಸುವೇ, ನನ್ನ ಎಲ್ಲ ಚಿಂತಾ ಭಾರವನ್ನು ನಿನ್ನ ಮೇಲೆ ಹಾಕಿದವಳಾಗಿ ನಾನು ನಿನಗೋಸ್ಕರ ಜೀವಿಸ್ತೇನೆ. ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನನ್ನಾಗಿ ನಾನು ಅಂಗೀಕರಿಸಿಕೊಂಡು ನನಗಾಗಿ ಜೀವಿಸ್ತೇನೆ, ನಿನಗಾಗಿ ನಾನು ಬಾಳ್ತೇನೆ ಅನ್ನುವಂಥ ದೃಢ ನಿರ್ಧಾರದೊಂದಿಗೆ ನಾವು ಈ ಕ್ರಿಸ್ತ ಜಯಂತಿಯನ್ನು ಆಚರಿಸಿ ಸಂಭ್ರಮ ಪಡೋಣ. ಹೀಗಾಗುವಂತೆ ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಜೀವಿತದ ಎಲ್ಲ ಭಾಗಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.